ಸಮು ಹೇಗ್ ಕಾಣ್ತಾ ಇದ್ದೀನಿ? ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದೀನಿ ತಾನೆ? ಯಾಕೆ ಸಮು ಏನು ಮಾತಾಡ್ತಾ ಇಲ್ಲ? ಇದು ನೀನ್ ಕೊಟ್ಟಿರೋ ಡ್ರೆಸ್, ಅದಕ್ಕೆ ಹಾಕೊಂಡೆ. ಇದು ಇಷ್ಟ ಇಲ್ಲ ಅಂದ್ರೆ ಹೇಳು, ಬೇರೆ ಹಾಕೋತೀನಿ. ರೀ, ನಿಮಗ್ ತಲೆ ಕೆಟ್ಟಿದ್ಯಾ? ನಾವ್ ಹೋಗ್ತಾ ಇರೋದು ತಾರಕ್ ಮದ್ವೆ ರಿಜಿಸ್ಟ್ರೇಷನ್ಗೆ, ನಿಮಗ್ ಮದ್ವೆ ಮಾಡೋದಕ್ಕಲ್ಲ. ಒಳ್ಳೆ ಹಿಂಗತಿಂದ ಮಂಗನ್ ತರ ಆಡ್ತಿದ್ದೀರಲ್ಲ. ಬಾವಾ, ಸುಮ್ನೆ ಓವರ್ ಬಿಲ್ಡಪ್ ತಗೊಂಡು ಅಕ್ಕನ ಕೈಲಿ ಬೈಸ್ಕೊಳ್ತಿದ್ದೀರಾ. ಅಲ್ಲ, ಹೊರಗಡೆ ಹೋಗ್ತಾ ಇದೀವಿ, ರಾಜೇಶ್ವರಿ ಅವರ ಅಳಿಯ ಚೆನ್ನಾಗ್ ಕಾಣ್ಬೇಕಲ್ಲ, ಅದಕ್ಕೆ ಹ್ಯಾಂಡ್ಸಮ್ ಆಗಿ ರೆಡಿ ಆಗಿದ್ದೀನಿ. ನಿಮ್ಮ ಅಕ್ಕ ನೋಡಿದ್ರೆ ಮೊಸರಲ್ಲಿ ಕಲ್ಲಂಗಡಿ ಕ್ಯೂಸ್ತಿದ್ದಾಳೆ. ನಾವೀಗ ಹೋಗ್ತಾ ಇರೋ ವಿಷಯ ನಮ್ಗೆ ಮತ್ತೆ ಡ್ಯಾಡಿ ಬಿಟ್ರೆ ಇನ್ಯಾರಿಗೂ ಗೊತ್ತಿಲ್ಲ. ನೀವ್ ನೋಡಿದ್ರೆ ಊರಿಗೆಲ್ಲ ಗೊತ್ತಾಗೋ ತರ ಮಾಡ್ತಿದ್ದೀರಲ್ಲ. ರಿಜಿಸ್ಟ್ರೇಷನ್ ಆಗೋ ಖುಷಿಯಲ್ಲಿ ಮರ್ತೇ ಬಿಟ್ಟಿದೆ. ಅಂದಾಗೆ ನಮ್ಮೆಲ್ರಿಗೂ ರೆಡಿ ಆಗು ಅಂತ ಹೇಳಿ ಎಲ್ಲಿ ಮಾವನೇ ಕಾಣ್ತಿಲ್ಲ. ನಮ್ಗೆ ಹೇಳ್ದೆ ಹೋಗ್ಬಿಟ್ರಾ? ಇಲ್ಲ ಬಾವಾ, ಅಪ್ಪ ಇನ್ನೂ ರೂಮಿಂದ ಹೊರಗಡೆನೆ ಬಂದಿಲ್ಲ. ಜೊತೆಗೆ ಮಾಮ್ ಬೇರೆ ಇನ್ನೂ ಆಫೀಸ್ಗೆ ಹೋಗಿಲ್ಲ, ಅದಕ್ಕೆ ಡ್ಯಾಡ್ ರೂಮಿಂದ ಆಚೆ ಬಂದಿಲ್ಲ ಅನ್ಸುತ್ತೆ. ಹೌದಾ? ಅತ್ತೆ ಇನ್ನೂ ಆಫೀಸ್ಗೆ ಹೋಗಿಲ್ವಾ? ಇಷ್ಟೊತ್ತಿಗೆ ಹೋಗ್ಬೇಕಿತ್ತಲ್ವಾ? ನಾ ಹೋಗಿ ಕೇಳ್ಬಾರ್ದಾ? ಸರಿ, ಹೋಗ್ ಕೇಳಿ. ಹಾಗೆ ನಾವ್ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗ್ತಾ ಇದೀವಿ, ನೀವು ಬಂದ್ಬಿಡಿ ಅಂತ ಹೇಳಿ ಅವ್ರನ್ನು ಕರ್ಕೊಂಡ್ ಬಂದ್ಬಿಡಿ. ಏನ್ ಸಮೂ ಹೀಗೆ ಹೇಳ್ತಿದೀಯಾ? ಅವರಿಗೆಲ್ಲ ಗೊತ್ತಾಗ್ಬಾರ್ದು ಅಂತ ತಾನೇ ನಾವು ಹೀಗೆಲ್ಲ ಮಾಡ್ತಿರೋದು. ಮತ್ತೆ ಅವ್ರ ಹತ್ರ ಹೋಗಿ ಕೇಳ್ತೀನಿ ಅಂದ್ರೆ ನಾನು ಏನ್ ಹೇಳಿ? ನೀವ್ ಈ ತರ ರೆಡಿ ಆಗಿರೋದನ್ನ ನೋಡಿ ಡೌಟ್ ಬಂದು ಎಲ್ಲಿಗೆ ಹೋಗ್ತಾ ಇದೀರಾ ಅಂತ ಕೇಳಿದ್ರೆ ಏನ್ರಿ ಹೇಳ್ತೀರಾ? ಮಾಮ್ನ ನೋಡಿದ್ರೆ ನೀವ್ ಕಟ್ಕೊಂಡಿರೋ ತಾಯ್ತ ಕೂಡ ಭಯ ಪಡುತ್ತೆ. ಅಂತದ್ರಲ್ಲಿ ಬಾಯಿ ಬಿಡದೆ ಇರ್ತೀರಾ. ಈಗ ಸುಮ್ನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಮಾಮ್ ಹೋದ್ಮೇಲೆ ನಾವ್ ಹೋದ್ರಾಯ್ತು. ಸಮೂ, ನನ್ ಶಾರ್ಪ್ ಮೈಂಡ್ಗೆ ಒಂದು ಬ್ರಿಲಿಯಂಟ್ ಐಡಿಯಾ ಹೊಳಿತಾ ಇದೆ. ಅದೇ ಹೇಳ ಬಾವಾ, ನೀವು ಬ್ರಿಲಿಯಂಟ್ ಐಡಿಯಾ ಅಂತ ಹೇಳ್ದಾಗೆಲ್ಲ ತೋಪೆ ಹೊಡೆದಿದೆ, ದಯವಿಟ್ಟು ಹೇಳ್ಬೇಡಿ. ನೀನ್ ಸುಮ್ನಿರಮ್ಮ. ನಿಮ್ಮ ಅಕ್ಕ ಈ ಐಡಿಯಾನ ಒಪ್ಕೊಂಡ್ರೆ ಖಂಡಿತ ವರ್ಕೌಟ್ ಆಗುತ್ತೆ. ಏನದು? ಹೇಗಿದ್ರು ತಾರಕ್ ಮದುವೆ ರಿಜಿಸ್ಟ್ರೇಷನ್ ಮಾಡಿಸ್ತಿದ್ದಾರೆ. ನಮ್ಮ ಮದುವೆ ರಿಜಿಸ್ಟ್ರೇಷನ್ ಮಾಡಿಸ್ಬಿಡೋನ್ವಾ?